ಸ್ನೇಹಿತರೆ ನಮಸ್ಕಾರ. ಬೇಡ ದುರಾಲೋಚನೆ ಇರಲಿ ದೂರಾಲೋಚನೆ ಅಂತ ಇದು ನನ್ನ ವಾಕ್ಯ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ, ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಮತ್ತು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮೂಲಕ ಜನರಲ್ಲಿ ಪ್ರೇರಣೆ ಮತ್ತು ಪರಿವರ್ತನೆಯನ್ನ ಮೂಡಿಸೋದಕ್ಕೆ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಹಾಗೇನೆ ಕೆಲವು ಪುಸ್ತಕಗಳ ಮೂಲಕವೂ ಕೂಡ ಇಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾನೆ. ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿರುವಂತಹ ಶೈಲಜಾ ಗಂಗಾವತಿ ಟೀಚರ್, ಓಕೆ, ಅವರು ಇದು ನಂದೇ ವಾಕ್ಯ ಆಗಿರೋದ್ರಿಂದ ನೀವೆಲ್ಲ ಮಾತಾಡ್ರಮ್ಮ ನಮ್ಮ ಆನ್ಲೈನ್ ಕ್ಲಾಸ್ ಅವರೆಲ್ಲ ಸೇರ್ಕೊಂಡು ಅಂತ ಹೇಳಿದ್ದೀನಿ. ಅವ್ರಿಗೆ ಯಾರಿಗೆ ಇಷ್ಟ ಬರುತ್ತೆ ಅವ್ರನ್ನ ಮಾತಾಡಿಸ್ಬೋದು, ಹೇಳ್ಬೋದು. ಎಸ್, ಓ ಟು ಶೈಲಜಾ. ಥ್ಯಾಂಕ್ ಯು ಸರ್. ಬೇಡ ದುರಾಲೋಚನೆ ಇರಲಿ ದೂರ ಆಲೋಚನೆ ಅಂತಕ್ಕಂಥದ್ದು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಒಂದು ಆ ಅತ್ಯಂತ ಪ್ರಮುಖವಾದಂತಹ ಘೋಷವಾಕ್ಯ. ಇದು ನಮ್ಗೆಲ್ಲ ಕೊಟೇಶನ್, ನಮ್ಮ ಬದುಕಿಗೆ ತುಂಬಾ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥದ್ದು. ಇಂಥ ಒಂದು ಸಣ್ಣ ಒಂದು ನುಡಿಗಟ್ಟಿನಲ್ಲೇ ಸರ್ ಬದುಕಿನ ದೊಡ್ಡ ಅರ್ಥವನ್ನ ನಮ್ಗೆ ಕಲಿಸುವಂತಹ ಈ ಒಂದು ವಾಕ್ಯ ನೀಡಿದ್ದಾರೆ. ಅದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ವಿಷಯದ ಬಗ್ಗೆ ನನ್ನ ಸ್ನೇಹಿತರು ಕಲಿಕಾರ್ಥಿಗಳು ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೊದಲೇದಾಗಿ ಕಟ್ಟೆ ಸ್ವಾಮಿ ಸರ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ. ನಮಸ್ಕಾರ ಎಲ್ರಿಗೂ. ಬೇಡ ದುರಾಲೋಚನೆ, ಬೇಡ ದುರಾಲೋಚನೆ ಇರಲಿ ದುರಾಲೋಚನೆ. ನೋಡಿ, ನಮ್ಮ ಜೀವನದಲ್ಲಿ ಯೋಚನೆಯೇ ನಮ್ಮ ದಾರಿ. ಅದರಲ್ಲಿ ಎರಡು ರೀತಿ ಯೋಚನೆಗಳು ನಮಗೆ ಬರ್ತವೆ. ಒಂದು ದುರಾಲೋಚನೆ, ಇನ್ನೊಂದು ದುರಾಲೋಚನೆ ಅಂತ. ಈ ದುರಾಲೋಚನೆಯಲ್ಲಿ ನಾವೇನ್ ಕಾಣ್ಬೋದು? ಒಂದು ಅಹಂಕಾರ, ಕೋಪ, ಆಮೇಲೆ ಅಸೂಯೆ, ಇವು ನಮ್ಮಲ್ಲಿ ಕಾಡ್ತವೆ. ಅದೇ ದುರಾಲೋಚನೆಯಲ್ಲಿ ನಮಗೆ ಒಂದು ಶಾಂತಿ, ದೂರದೃಷ್ಟಿ, ನಮ್ಮ ಗುರಿಗಳು ಅದರಲ್ಲಿ ಕಾಣ್ತವೆ. ಹಾಗಾಗಿ ನಮ್ಗೆ ಯಾವಾಗಲೂ ಈಗೇನು ಹತ್ತಿರಕ್ಕಿರುವಂತ ದುರಾಲೋಚನೆ ನೋಡೋದಕ್ಕಿಂತ ನಾವು ದೂರದೃಷ್ಟಿ ಇರುವಂತ ದುರಾಲೋಚನೆ ನಾವು ಅಳವಡಿಸ್ಕೊಂಡ್ರೆ ನಾವು ಒಂದು ಜೀವನದಲ್ಲಿ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾವುದೇ ಆಗ್ಲಿ ನಮ್ಮ ಒಂದು ಪ್ರಗತಿಯನ್ನು ನಾವು ಕಾಣಬೇಕಾದ್ರೆ ನಾವು ಯಾವಾಗಲೂ ಒಂದು ದೂರದೃಷ್ಟಿನ ಇಟ್ಕೋಬೇಕು. ಅದು ಕ್ಷಣಿಕವಾಗಿ ನಮ್ಗೆ ಯಾವಾಗ ಖುಷಿ ಕೊಡುವಂಥದ್ದನ್ನ ನಾವು ಹತ್ರದಲ್ಲಿ ದುರಾಲೋಚನೆಯನ್ನು ಇಟ್ಕೊಂಡು ನಾವು ಮುನ್ನಡೆದ್ರೆ ಅದು ನಾವು ಬದುಕಿನಲ್ಲಿ ಯಶಸ್ಸು ಗಳಿಸಕ್ಕಾಗಲ್ಲ, ಸಾಧನೆ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಮ ಒಂದು ಜೀವನದಲ್ಲಿ ನಾವು ಮುನ್ನುಗ್ಗಬೇಕು. ನಾವು ಒಂದು ದೊಡ್ಡ ಮಟ್ಟದಲ್ಲಿ ಇದಾಗ್ಬೇಕಪ್ಪ, ಯಶಸ್ವಿ ಆಗ್ಬೇಕಂತಂದ್ರೆ ನಮಗೆ ದೂರದೃಷ್ಟಿ, ದೊಡ್ಡ ಗುರಿಗಳು ಇರ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳ್ತೀರಿ ಸರ್. ಮನುಷ್ಯನಿಗೆ ದುರಾಲೋಚನೆ ಅವನನ್ನ ಕೆಳಮಟ್ಟಕ್ಕೆ ಒಯ್ದ್ರೆ, ದೂರಾಲೋಚನೆ ಅಂತಕ್ಕಂಥದ್ದು ಅವನ ಭವಿಷ್ಯದಲ್ಲಿ ಉನ್ನತಿಯಡೆಗೆ ಸಾಗುವಂತೆ ಮಾಡುತ್ತೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ ಸರ್. ಧನ್ಯವಾದಗಳು. ಮಂಜುಳಾ ಮೇಡಮ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಮೇಡಮ್ ನಮಸ್ತೆ. ನಮ್ಗೆ ದೂರ ನಮ್ ಲೈಫಲ್ಲಿ ದೂರಾಲೋಚನೆ ಇದ್ರೆ ನಮ್ಗೊಂದು ಗುರಿ ಇದ್ದಂಗೆ ಮೇಡಮ್. ದೂರಾಲೋಚನೆ ಅಂತಂದ್ರೆ ನಮ್ಮ ಲೈಫನ್ನ ನಾವ್ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಕೋಬೇಕು ಅನ್ನೋ ಒಂದು ಐಡಿಯಾ ಕೊಡುವಂತ ಯೋಚನೆಗಳು. ಅಂದ್ರೆ ನಾವು ದೂರಾಲೋಚನೆ ಮಾಡಿದಾಗ ಅಥವಾ ನಮ್ಮ ಗುರಿ ಕಡೆಗೆ ನಾವು ಗಮನ ಕೊಟ್ಟಾಗ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳುವಂತ ಅಥವಾ ನಮ್ಮಲ್ಲಿ ಇರುವಂತಹ ಮನೋಭಾವನೆಗಳನ್ನೆಲ್ಲ ಬದಲಾಯಿಸ್ತಾ ಹೋಗ್ಬೇಕು. ಈಗ ಏನೇನ್ ನಮ್ಮಲ್ಲಿ ಆಲೋಚನೆಗಳು ಇರ್ತಾವೋ, ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲೇ ನಾವು ತುಂಬಾ ಕೊರತೆಗಳನ್ನ ತುಂಬಿಕೊಂಡಿದೀವಿ. ಅವನ್ನೆಲ್ಲ ಒಂದೊಂದಾಗಿ ಬಿಡ್ತಾ ಹೋದಾಗ ನಾವು ದೂರಾಲೋಚನೆ ಕಡೆಗೆ ಸಾಗ್ಲಿಕ್ಕೆ ನಮ್ಮನ್ನ ನಾವು ಅಣಿಗೊಳಿಸ್ಕೊಂಡಂಗ ಆಗುತ್ತೆ. ಅಂದ್ರೆ ಮೊದಲಾಗಿ ನಮ್ಮ ದಿನಚರಿ ಮತ್ತು ನಮ್ಮ ನಡೆ ನುಡಿ ಮತ್ತು ನಮ್ಮ ವ್ಯಕ್ತಿತ್ವ, ಈ ಮೂರು ಮೇಲೆ ನಾವು ತುಂಬಾ ಕೆಲಸ ಮಾಡ್ಬೇಕಾಗುತ್ತೆ. ಆವಾಗ ನಮ್ಗೆ ದೂರಾಲೋಚನೆ ಅಥವಾ ದೂರದೃಷ್ಟಿನ ನಾವು ಕಂಡ್ಕೊಳ್ಳಿಕ್ ಸಾಧ್ಯ, ಮತ್ತು ಆ ಮೂಲಕ ನಾವು ಗುರಿ ಕಂಡ್ಕೊಳ್ಳಿಕ್ ಸಾಧ್ಯ ಅನ್ನೋದು ನನ್ನ ಮಾತು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಮ್ಮ ಕನಸು, ನಮ್ಮ ವಿಚಾರಗಳು ನಮ್ಮ ಕ್ರಿಯೆಗಳಾಗಿ ಮಾರ್ಪಡ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಒಂದು ವರ್ತನೆಗಳ ಮೇಲೆ ನಾವು ನಿಗಾ ಇಡಬೇಕು. ನಮ್ಮ ದೃಷ್ಟಿ ಭವಿಷ್ಯದೆಡೆಗೆ ಕೇಂದ್ರೀಕರಿಸಿ ವರ್ತಮಾನದಲ್ಲಿ ನಾವು ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಯಶಸ್ಸು ಖಚಿತ ಅನ್ನೋ ರೀತಿ ತಾವು ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಈ ವಿಷಯದ ಬಗ್ಗೆ ಮಂಜುನಾಥ್ ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ತೆ ಮೇಡಮ್. ಬೇಡ ದುರಾಲೋಚನೆ ಇರಲಿ ದೂರಾಲೋಚನೆ. ಈ ದುರಾಲೋಚನೆ ಅಂದ್ರೆ ಈಗ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಕೆಡಕ್ ಮಾಡ್ಬೇಕು ಅಥವಾ ಅವ್ರಿಗೆ ಮೋಸ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿದಷ್ಟು ಮೇಡಮ್ ಅದು ನಾವು ದೇವರುಗಳಲ್ಲ.
ಅವ್ರವ್ರ ಜೀವನ ಅವ್ರವ್ರದ್ದು ಇರುತ್ತೆ. ಭಗವಂತ ಯಾರಿಗೆ ಏನ್ ಕೊಡ್ಬೇಕು ಅದು ಕೊಟ್ಟೆ ಕೊಡ್ತಾನೆ, ಯಾರಿಗೆ ಏನ್ ಫಲಿಸ್ಬೇಕು ಫಲಿಸುತ್ತೆ. ಅದು ಈಗ ಸರ್ ಕೊಟ್ಟಿರೋದು ಬಹಳ ಒಳ್ಳೆ ವಿಚಾರ. ದುರಾಲೋಚನೆ ಮಾಡ್ತಾ ಮಾಡ್ತಾ ಎಷ್ಟೋ ಜನ ಅವ್ರ ಜೀವನನ ಬಹಳಷ್ಟು ಒಂದು ಕಠಿಣ ಪರಿಸ್ಥಿತಿಗೆ ತಗೊಂಡು ಹೋಗಿದ್ದಾರೆ. ಅದರಿಂದ ಅದು ಬೇಡ. ನಮ್ಮ ದೂರಾಲೋಚನೆ ಏನಿದೆ, ನಮ್ ಗೋಲ್, ನಮ್ ಡೆಸ್ಟಿನೇಷನ್ ಏನಿದೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಗುರಿ ನಾವು ತಲುಪಿ ನಮ್ ಕೈಲಾಗುವಂತದ್ದು ಒಂದು 10 ಜನಕ್ಕೆ ಸಹಾಯ ಮಾಡೋ ರೀತಿ ಆಗ್ಬೇಕು. ಅಥವಾ ನನ್ನ ಕುಟುಂಬಕ್ಕೆ ನಾನು ಒಂದು 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 ಏನೋ ಪಿಲ್ಲರ್ ಆಗಿ ನಿಲ್ಬೇಕು ಮೇಡಮ್. ಆ ರೀತಿ ನಾವು ಆಲೋಚನೆ ಮಾಡಿದಾಗ ಮೊದಲು ನಮ್ಮ ಕುಟುಂಬನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಮತ್ತು ಹೊರಗಡೆ ಸಮಾಜನೂ ಕೂಡ ನಾವು ಭಗವಂತ ಆಶೀರ್ವಾದ ಕೊಟ್ಟಾಗ ಸಮಾಜನೂ ಕೂಡ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಆಗತ್ತೆ. ಬರೀ ದುರಾಲೋಚನೆ ಮಾಡ್ಕೊಂಡು ಅವ್ರಿಗೆ ಕೆಡಕ್ ಮಾಡ್ಬೇಕು, ಇವ್ರಿಗೆ ಕೆಡಕ್ ಮಾಡ್ಬೇಕು, ಇವ್ರಿಗೆ ಮೋಸ ಮಾಡ್ಬೇಕು, ಬೆಳಿಗ್ಗೆ ಎದ್ರೆ ಯಾರು ಸಿಗ್ತಾರೆ ಇವತ್ತು ಮೋಸ ಮಾಡ್ಲಿಕ್ಕೆ, ಯಾರಿಗೆ ಯಾಮಾರ್ಸೋಣ ಅಂತಂದ್ರೆ ಅದು ನಾವು ಯಾವತ್ತೂ ಕೂಡ ಜೀವನದಲ್ಲಿ ನಾವು ಮುಂದುವರಿಯೋದಿಕ್ ಆಗೋದಿಲ್ಲ. ಅದರಿಂದ ಯಾರು ಕೂಡ ಈ ದುರಾಲೋಚನೆ ಅನ್ನೋದನ್ನ ಮಾಡ್ಕೊಡ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ನಮ್ಮ ಯೋಚನೆಗಳೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ ಅಂತ ಹೇಳ್ತಾರೆ ಸರ್. ಹಾಗಾಗಿ ತಾವು ಹೇಳಿದ್ರಿ ನಕಾರಾತ್ಮಕ ವಿಚಾರಗಳು ಅಂದ್ರೆ ದುರಾಲೋಚನೆಗಳು ಏನಾಗ್ತವೆ, ಕೆಟ್ಟ ವಿಚಾರಗಳು ಮನುಷ್ಯನನ್ನ ಅವನತಿಯೆಡೆಗೆ ಕೊಂಡೊಯ್ತವೆ. ಸದ್ವಿಚಾರಗಳು ಮನುಷ್ಯನನ್ನ ಉನ್ನತಿಯೆಡೆಗೆ ಕೊಂಡೊಯ್ತವೆ. ಅವು ಭವಿಷ್ಯವನ್ನ ಭವ್ಯವಾಗಿ ರೂಪಿಸೋದಕ್ಕೆ ಸಹಾಯ ಮಾಡ್ತಾವ ಅಂತ ಹೇಳಿದ್ರಿ ಸರ್. ಧನ್ಯವಾದಗಳು ಸರ್. ಹಾಗೆ ಈ ವಿಷಯದ ಬಗ್ಗೆ ಶರಣಬಸಪ್ಪ ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಬೇಡ ದುರಾಲೋಚನೆ, ಇರಲಿ ದೂರಾಲೋಚನೆ. ಯಾವಾಗಲೂ ನಾವು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡಕ್ ಯಾರ ಬಗ್ಗೆ ಕೆಟ್ಟ ಯೋಚನೆ ಮಾಡಬಾರ್ದು. ಇವನ್ ನಮ್ಮ ಮನೆ ಹಿಡ್ಕೊಂಡು ನಮ್ಮ ಮನೆಯವರಾಗ್ಲಿ ಸಮಾಜ ಆಗ್ಲಿ ಒಂದು ಒಳ್ಳೆ ಆಲೋಚನೆಯಿಂದ ಮುನ್ನಡೆಸಬೇಕು ನಾವು. ಸರಿಯಾಗಿ ಹೇಳಿದ್ರಿ ಸರ್. ಶುಭ ನುಡಿಯೇ ಶಕುನದ ಹಕ್ಕೆ ಅಂತಾರೆ ಸರ್. ಹಾಗೆ ಒಳ್ಳೆಯ ನುಡಿಯನ್ನ ಆಡ್ಬೇಕು, ಒಳ್ಳೆ ವಿಚಾರಗಳನ್ನ ಮಾಡ್ಬೇಕು. ಇದು ನಮ್ಮ ಒಳ್ಳೆಯ ಭವಿಷ್ಯವನ್ನ ರೂಪಿಸುತ್ತೆ ಅಂತ ಚಿಕ್ಕದಾಗಿದ್ರು ಚೊಕ್ಕದಾಗಿ ಹೇಳಿದ್ರಿ ಸರ್. ಧನ್ಯವಾದಗಳು ಸರ್. ಹಾಗೆ ಈ ವಿಷಯದ ಬಗ್ಗೆ ಸಂತೋಷ್ ಶೆಟ್ಟಿ ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕಾಗಿ ಕೇಳ್ತೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬೇಡ ದುರಾಲೋಚನೆ, ಇರಲಿ ದೂರಾಲೋಚನೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ದೂರ ಆಲೋಚನೆಗಳನ್ನು ಇಟ್ಕೊಂಡಾಗ ನಮಗೆ ಒಂದು ಸ್ಪಷ್ಟವಾದ ಗುರಿಯನ್ನ, ದಿನಚರಿಗಳನ್ನ, ಈ ತರ ಅಂದ್ರೆ ನಮ್ಮ ಜೀವನಕ್ಕೆ ಪೂರಕವಾಗಿ ಬೇಕಾದಂತ ಅಂಶಗಳನ್ನ ನಾವು ಜೋಡಿಸ್ಕೊಳ್ತಾ ಸಾಗ್ಲಿಕ್ಕೆ ಅದು ಬಹಳ ಸಹಾಯಕ ಆಗ್ತದೆ. ದುರಾಲೋಚನೆ ಅಂತದ್ದು ತಮ್ಮ ಅಭಿಪ್ರಾಯವನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ರಿ. ಹೀಗೆ ನೋಡಿದ್ರಲ್ಲ ಸ್ನೇಹಿತರೆ, ವ್ಯಕ್ತಿಗೆ 2 ರೀತಿಯ ಆಲೋಚನೆಗಳಿರ್ತವೆ. ಒಂದು ಸಕಾರಾತ್ಮಕ ಆಲೋಚನೆಗಳು, ಮತ್ತೊಂದು ನಕಾರಾತ್ಮಕ ಆಲೋಚನೆಗಳು. ಪ್ರತಿನಿತ್ಯ ನಮ್ಮ ಮನಸ್ಸಿನ ಮನೋಪಟಲದಲ್ಲಿ ಈ 2 ವಿಚಾರಗಳ ಒಂದು ಸಂಘರ್ಷ ನಡೀತಾನೆ ಇರುತ್ತೆ. ಯಾವ ವ್ಯಕ್ತಿ, ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ, ಗುರಿ ಇರುವಂತಹ ಮನುಷ್ಯ 1000 ತಪ್ಪುಗಳನ್ನು ಮಾಡಿದೆ, ಗುರಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಮಾಡ್ತಕ್ಕಂಥ ತಪ್ಪುಗಳಿಗೆ ಲೆಕ್ಕನೇ ಇರೋದಿಲ್ಲ ಅಂತ. ಹಾಗಾಗಿ ಒಳ್ಳೆ ಒಂದು ನಮ್ಗೆ ದೂರಾಲೋಚನೆ ಅಂದ್ರೆ ಒಂದು ಒಳ್ಳೆ ಗುರಿಯನ್ನ ಇಟ್ಕೋಬೇಕು. ಈ ಕೆಲಸ ಮಾಡೋದ್ರಿಂದ ನನಗೆ ಮುಂದೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಆರಂಭದಕ್ಕಿಂತ ಮುಂಚೆನೆ ಅದನ್ನ ಚಿಂತನೆ ಮಾಡಿದಾಗ ಅದು ನಮ್ಗೆ ಮುಂದೆ ಆಗ್ತಕ್ಕಂಥ ಎಷ್ಟೋ ಅವಘಡಗಳಿಂದ ತಪ್ಪಿಸುತ್ತೆ, ಸಮಯದ ಒಂದು ಉಳಿತಾಯವನ್ನ ಮಾಡುತ್ತೆ, ಹಾಗೆ ನಮ್ಮ ಶ್ರಮಕ್ಕೆ ಸರಿಯಾದ ದಿಕ್ಕನ್ನ ನಿರ್ದೇಶನ ಮಾಡುತ್ತೆ. ಹೀಗಾಗಿ ನಮ್ಮ ಬದುಕಿನಲ್ಲಿ ನಾವು ಸುಂದರವಾದಂತಹ ವಿಚಾರಗಳನ್ನ ನಾವು ಹುಟ್ಟು ಹಾಕಿದ್ರೆ, ಉತ್ತಮವಾದಂತಹ ಒಳ್ಳೆ ಸದಾಭಿಪ್ರಾಯಗಳನ್ನ ನಮ್ಮಲ್ಲಿ ತುಂಬಿಕೊಂಡ್ರೆ ನಮ್ಮ ಭವಿಷ್ಯ ಕೂಡ ಸುಂದರವಾಗಿರುತ್ತೆ ಅಂತ ಈ ವಾಕ್ಯದಲ್ಲಿ ನಾವು ಹೇಳ್ಬೋದು. ಈ ವಿಷಯದ ಬಗ್ಗೆ ತಮ್ಗೆ ಏನ್ ಅನ್ಸ್ತಂತ ಈ ಒಂದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ಜಯಪ್ರಕಾಶ್ ನಕ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗಳನ್ನ ತಮ್ಮ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು.